ಏಯ್, ಅವಳನ್ನ ಯಾರು ಅನ್ಕೊಂಡಿದ್ಯಾ? ಈ ಮನೆಗಾಗೋ ಮಾಮ್, ಈಗ ಆ ಮಾತೆಲ್ಲ ಯಾಕೆ ಮಾಮ್? ಅದೇ ತಾನೇ ನಂಗೆ ಆಶ್ಚರ್ಯ ಆಗಿರೋದು. ಈ ಪಟ್ನದ ಹುಡುಗಿ ನನ್ನ ಯಾರೋ ಅನ್ಕೊಂಡಿದ್ದಾಳೆ. ಹಲೋ ಬೆದ್ರು ಬೊಂಬೆ, ಐ ಆಮ್ ಸುಮನಾ, ಸಿಸ್ಟರ್ ನೈನಿಗೆ ಸಿಸ್ಟರು. ಈ ಮನೆ ಸೊಸೆ ತಂಗಿ ನಾನು. ಏನ್ ಮಾತಾಡ್ತಿದ್ದಲ್ಲ ಆಂಟಿ? ಮ್ಯಾಟ್ರ್ ಗೊತ್ತಿಲ್ಲ ಅನ್ಸುತ್ತೆ. ಏಯ್, ಯಾರೇ ಈ ಮನೆ ಸೊಸೆ? ಯಾರೇ ಈ ಮನೆ ಸೊಸೆ? ನಾನು 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 ನಿನ್ನೂ ನಾನು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡಿದ್ದು. ನಿನ್ನೂ ನಾನು ಮೆಂಟಲ್ ಅಂತ ಕರೀತಿದ್ದಿದ್ದು. ಬೇಡ ಅಂತ ಹೇಳಿದ್ದು ನಿನ್ನನ್ನು ನನಗೆ ನಂಬಕ್ಕಾಗ್ತಿಲ್ಲ. ಯಾಕೆ ಬಂದಿದ್ಯಾ ಇಲ್ಲಿಗೆ? ಅದೇನಕ್ಕ ಹಾಗಂತಿದ್ಯಾ? ಯಾಕೆ ಬಂದಿದ್ಯಾ ಇಲ್ಲಿಗೆ? ಅಂದ್ರೆ ನೀನ್ ಇಲ್ಲಿಗೆ ಬಂದಿದ್ಯಾ ಅಂತ ಮನೆಯವ್ರಿಗೆಲ್ಲ ಗೊತ್ತಾ? ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಮನೇಲಿ ಹೇಳ್ದೆ ಹೀಗೆ ಊರು ಬಿಟ್ಟು ಬರಬಾರ್ದು ಅಂತ ಗೊತ್ತಿಲ್ವಾ? ಹೋಗ್ಲಿ ಬಿಡಮ್ಮ, ನಮ್ಮನೆಗೆ ತಾನೇ ಬಂದಿರೋದು. ನೀವು ಸುಮ್ನಿರಿ ಮಾವ, ನೀವು ಸುಮ್ನಿರಿ ಮಾವ, ನೀವು ಸುಮ್ನಿರಿ ಮಾವ, ನೀವು ಸುಮ್ನಿರಿ ಮಾವ, ನೀವು ಸುಮ್ನಿರಿ ಮಾವ. ಅವರು ಮಾವನ ಮಾವನ ಮಾವ ಅಂದೆ, ಇನ್ನೇನು ಅನ್ಬೇಕು ಪರಶುಮಾವ? ಪರಶು ಮಾವನ ನನಗ? ಅತ್ತೆ ತಮ್ಮನ್ನ ಚಿಕ್ಕ ಮಾವ ಅಂತಾರೆ ಅಲ್ವಾ ಹಸಿನಿ ಅಕ್ಕ?
ಮಾಡ್ತೀನಿ ಅಕ್ಕ ಅಂತ ಎಷ್ಟು ಮುದ್ದಾಗಿ ಹೇಳ್ತಿದ್ಯಾ ನೈನಿ. ಇದೇನು ಹೊಸ್ದಾಗ್ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರಲ್ವಾ? ನಮ್ಮ ಮನೇಲಿ ಹೀಗೆ ಸುಮನ. ಇಲ್ಲಿ ಪದ್ಧತಿಗಳು ಬೇರೆನೇ ಇದೆ, ನಿಯಮಗಳು ಹೊಸದಾಗಿರುತ್ತೆ. ಅಮ್ಮ ತಾತ ಹೇಗಿದ್ದಾರೆ? ಹಾ ಚೆನ್ನಾಗೇ ಇದ್ದಾರೆ ಅಕ್ಕ. ಇಷ್ಟೊಂದು ಹೊಳಿತಾ ಇದೆಯಲ್ಲ, ಚಿನ್ನನ ಇದು? ಕಾಗೆ ಬಂಗಾರನ ನಾವು ಕನ್ಸಲ್ ಕೂಡ ಹಾಕೊಳ್ಳಲ್ಲ ಗೊತ್ತಾ? ಅಷ್ಟೇ ಬಿಡಿ, ನೀವು ಶ್ರೀಮಂತರು. ವಿಕ್ರಾಂತ್ 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 ಅತ್ಗೆ ನನ್ನೇನಾ? ಇನ್ಯಾರಿದ್ದಾರೆ ವಿಕ್ರಾಂತ್? ನೀನೊಬ್ನೇ ಅಲ್ವಾ ವಿಕ್ರಾಂತ್ ಅಂತಿರೋದು? ನನ್ ತಂಗಿನ ಕರ್ಕೊಂಡು ಹೋಗಿ ನಮ್ಮೂರಿಗೆ ಬಿಟ್ಬಿಡ್ ಬಾ. ಆಯ್ತು ಅತ್ಗೆ. ಅಕ್ಕ ಒಂದ್ 4 ದಿನ ಇದ್ದು ಹೋಗ್ತೀನಿ ಅಕ್ಕ. ಅಮ್ಮ ತಾತಂಗೆ ಹೇಳ್ಬಿಟ್ಟು ಬಂದಿದ್ರೆ 1 ವಾರ ಇರ್ಬೋದಾಗಿತ್ತು. ಅವ್ರು ಎಷ್ಟು ಗಾಬರಿ ಪಡ್ತಿರ್ತಾರೋ ಯೋಚನೆ ಮಾಡು. ಒಂದು ಫೋನ್ ಮಾಡಿದ್ರೆ ಆಗೋಗುತ್ತೆ. ಹಾಗ್ ಬೇಡ ಪರಶುಮಾವ. ಹೇಳ್ದೆ ಕೇಳ್ದೆ ಬಂದಿರೋ ತಂಗಿನ ಇಲ್ಲೇ ಇರಿಸ್ಕೊಂಡಿದೀವಿ ಅಂತ ನನ್ನ ಅತ್ತೆ ಮಾವನ್ನ ಅಪಾರ್ಥ ಮಾಡ್ಕೋತಾರೆ. ಹೌದಲ್ವಾ ಅತ್ತೆ? ನೀವೇನ್ರಿ ಹಾಗೆ ನೋಡ್ಕೊಂಡು ನಿಂತ್ಬಿಟ್ರಲ್ಲ? ನೈನಿ ನಿಮ್ಮನ್ನೇ ರೀ. ನಾದ್ನಿ ಹೀಗೆ ಬಂದ್ಬಿಟ್ಲು ಸರಿ, ಅವಳನ್ನ ಬೈದು ಊರು ಕಳ್ಸೋ ಬದಲು ಹಾಗೆ ಸುಮ್ಮನೆ ಇದ್ದೀರಲ್ಲ. ಅಂತ ಅರ್ಥನೇ ಆಗ್ತಿಲ್ಲ. ಅಕ್ಕ ಅಕ್ಕ ಒಂದೆರಡು ದಿನ ಆದ್ರೆ ಆಗಲ್ಲ. ಯಾರು ಕರೀದೇನೆ ಹೀಗೆ ನೆಂಟ್ರ ಮನೆಗೆ ಬರಲೇಬಾರ್ದು. ಈ ಮನೇಲಿ ಕೆಲವು ಪದ್ಧತಿಗಳಿವೆ, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಅದು ಅಲ್ಲದೆ ನೀನು ಈ ಮನೆ ಸೊಸೆಗೆ ತಂಗಿ. ಅಮ್ಮೋ, ಮಾಮೂಲು ಆಕ್ಷನ್ ಮಾಡಲಿಲ್ಲ. ಫ್ರೀ ಶೋ ನೋಡಿದ್ವಲ್ಲ ಆಂಟಿ? ಏಯ್, ಏನಿ ಡ್ರಾಮಾ? ಹ, ಏನಿದು ನಿನ್ ವೇಷ? ಈ ವೇಷಕ್ಕೇನಾಗಿದೆಯಕ್ಕ? ಶತ್ರುಗಳ ತಲೆ ತೆಗಿಯೋ ರಾಣಿ ಚೆನ್ನಮ್ಮ ದೇವಿ ತರ ಇದ್ದಾಳೆ ಈ ಮನೆ ಸೊಸೆ ನಯನಿ. ಅಂದ್ರೆ ಕೇಳಿಸ್ದವಳಲ್ವಾ? ವಿಶಾಲ್ ನಿನ್ನ ಕೊರಳಿಗೆ ತಾಳಿ ಕಟ್ಟೋವರೆಗೂ ನೈನಿ ಈ ಮನೆ ಸೊಸೆನೆ.
ನನ್ನ ಮಗನ ಹೆಂಡತಿ ಕೂಡ. ಒಂದು ವೇಳೆ ನಿನ್ನ ಮದುವೆ ಮಾಡ್ಕೊಂಡ್ರು ಜನ ಮೊದಲನೇ ಹೆಂಡತಿ ನೈನಿನೇ ಅಂತಾರೆ. ಅಂದ್ರೆ ಪ್ರಾಬ್ಲಮ್ ಏನೂ ಇಲ್ಲ. ವಿಶಾಲ್ ಎಷ್ಟ್ ಜನನೇ ಮದ್ವೆ ಆದ್ರೂ ಮೊದಲನೇ ಸ್ಥಾನ ನಮ್ ನೈನಿಗೆ ಅಂತ. ಏಯ್ ತಲೆ ಕೆಟ್ಟೋಳೆ, ಈ ಸೀರೆ ಒಡವೆ ನಿಂದೆ ತಾನೆ? ಅದೇನ್ ಕಣ್ಣ ನೇರಳೆ ಹಣ್ಣ ಅತ್ತೆ, ಎಷ್ಟ್ ಚೆನ್ನಾಗ್ ಕಣ್ ಹಿಡಿದ್ಬಿಟ್ರಿ. ಆದ್ರೂ ಈ ಸೀರೆಯಲ್ಲಿ ನೈನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಮನ್ಸಲ್ಲಿ ನೀವು ಮೆಚ್ಕೊಂಡಿರ್ತೀರಾ. ಐ ನೋ ಅತ್ತೆ. ವಾಟ್ ಇಸ್ ದಿಸ್ ಆಂಟಿ? ನಾಳೆ ಮದ್ವೆ ದಿನಾನು ಹೀಗೆ ಸಿಂಗಾರ ಮಾಡ್ಕೊಂಡು ಎಲ್ರ ಮುಂದೆ ಬರಲ್ಲಂತ ಏನ್ ಗ್ಯಾರಂಟಿ? ಜಾಸ್ಮಿನಾ ಮೋರೆ, ನಾನು ಹಾಗೆ ಬರಲ್ಲ, ನೀವು ಹೆದರ್ಕೋಬೇಡಿ. ಅದಕ್ಕೆ ಗ್ಯಾರಂಟಿ ಏನು? ನನ್ನ ಮಾತೆ ಯಜಮಾನ್ರೆ. ಅರೆ ಇಷ್ಟೊತ್ತು ಪರಶುಮಾವ ಅಂತ ಕರ್ದೆ, ಈಗ ಬಣ್ಣ ಬದಲಾಯಿಸ್ತಿದ್ಯಾ? ಮತ್ತೆ ಮೊದ್ಲಿನ ತರನೇ ಆದ್ಲು. ನೋಡ್ದ ಅಕ್ಕ? ನನ್ನ ತಂಗಿ ಇದ್ಲು ಅಂತ ಹಾಗಂದೆ. ಅವಳಿಗೋಸ್ಕರನೇ ಈ ವೇಷ ಎಲ್ಲ. ಈ ಮನೆ ಸೊಸೆ ಹೀಗಿದ್ರೇನೆ ಈ ಮನೆ ಗೌರವ ಉಳಿಯುತ್ತೆ ಅಂತ ಹೀಗೆ ಬಂದೆ. ಅದಕ್ಕೆ ಎಲ್ರತ್ರ ಹಾಗೆ ಮಾತಾಡ್ದೆ. ನಾನು ಮಾಡಿದ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನೀನು ಯಾವತ್ತೂ ತಪ್ಪು ಮಾಡೇ ಇಲ್ಲಮ್ಮ. ಹೀಗೆ ವಹಿಸ್ಕೊಂಡ್ ಬಂದ್ರೆ ಇವಳು ಹೀಗೆ ವೇಷ ಹಾಕೊಂಡು ನಮ್ಗೆಲ್ಲ ಹಿಂಸೆ ಮಾಡ್ತಾಳೆ. ಅವಳ ತಂಗಿನ ಬಾ ಅಂತ ಹೇಳಿದ್ದು ಇವಳೆ. ಇಂಥವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಅಮ್ಮೋರೆ. ಅಪಾರ್ಥ ಏನೇ, ಮುಚ್ಚೆ ಬಾಯಿ. ಈ ಮನೆ ಸೊಸೆ ಮೇಲೆ ಕೈ ಮಾಡಬಾರ್ದು. ಇದಕ್ಕೂ ಮೊದಲು ಹಾಸಿನಿ ಅತ್ತಿಗೆನ ಹೊಡೆಯೋಕ್ಕೋದಾಗ ವಲ್ಲಭಂಗೂ ಹೇಳಿದ್ದೆ. ಅದನ್ನೇ ಈಗ ನಿಮಗೂ ಹೇಳ್ತಿದ್ದೀನಿ. ಹಾಸಿನಿ ಈ ಮನೆ ಸೊಸೆ ಅಂತ ಹೇಳು, ಒಪ್ಕೋತೀನಿ. ನೈನಿ ಕೆಲಸದೋಳು ಅಂತ ಹೇಳಿದಾಗ ಯಾಕೆ ತಡಿಲಿಲ್ಲ? ಆಗ ಯಾಕೇನು ಹೇಳಿಲ್ಲ ವಿಶಾಲ್? ನೀವು ಬಲವಂತವಾಗಿ ನಯನಿಗೆ ಕೆಲ್ಸದವಳು ಅಂತ ಮುದ್ರೆ ಹಾಕಿದ್ರು ವಿಶಾಲ್ ಮನ್ಸಲ್ಲಿ ಆ ಮುದ್ರೆ ಬಿದ್ದಿಲ್ಲ ಅನ್ಸುತ್ತೆ ತಿಲೋತ್ತಮಕ್ಕ. ಅಪ್ಪ ವಿಶಾಲ್, ನಿನ್ ಸಾಕಿದ ತಾಯಿ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ಇಲ್ಲಾಂದ್ರೆ ಅವಳು ಒಳಗೆ ನರಳ್ತಾಳೆ. ವಿಶಾಲಾಕ್ಷಮ್ಮನ ಪೂಜಿಸೋ ನೈನಿ ನಮ್ಮ ಮನೆ ಮಾಡಿ ಮೇಲಿಂದ ದೇವತೆ ತರ ಇಳಿದು ಬಂದ್ಲು. ಯಾರನ್ನೋ ಕಾಪಾಡೋದಕ್ಕೋಸ್ಕರ ಅಲ್ಲ, ನಮ್ಮ ಮನೆ ಮರ್ಯಾದನ ಉಳಿಸೋಕ್ಕೋಸ್ಕರ. ವಿಶಾಲ್, ಅದೇನು ಹೇಳು? ಡ್ಯಾಡ್ ಹೇಳಿದ್ದು 100% ಸತ್ಯ. ನನ್ನ ಫ್ಯಾಮ್ಲಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ನಾನು ಅನ್ಕೊಳ್ಳೋ ಹಾಗೆ ನೈನಿ ಕೂಡ ಅನ್ಕೋತಿದ್ದಾಳೆ. ಇವಳಿಗೋಸ್ಕರ ಅಲ್ದಿದ್ರು ಇವಳು ಮನೆಯವ್ರ ಸಂತೋಷಕ್ಕೋಸ್ಕರ ಬೆಲೆ ಕೊಟ್ಲು. ಅದಕ್ಕೆ
ಅದಕ್ಕೆ ನಾನು ನೈನಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಮಾಮ್, ಅವತ್ತು ನೀವು ವಿಷ ಬೆರೆಸಿದ ಹಾಲನ್ನು ಕುಡ್ದಾಗ ನಿಮ್ಮನ್ನು ಎಲ್ಲಿ ಕಳ್ಕೋತೀನೋ ಅಂತ ಎಷ್ಟು ಭಯಪಟ್ಟೆ ಗೊತ್ತಾ? ಈಗ ನೈನಿ ಪರಿಸ್ಥಿತಿ ಅವರಮ್ಮಂಗೆ ತಾತನಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಇವಳು ಕೂಡ ಹಾಗೆ ಭಯ ಪಡ್ತಿದ್ದಾಳೆ. ಸೊ ನೈನಿ ಈಗ ಮಾಡಿರೋ ನಾಟಕದಲ್ಲಿ ತಪ್ಪೇನೂ ಇಲ್ಲ. She's absolutely right. ನೈನಿ, ನೀನ್ ಮಾಡಿದ್ದೆ ಕರೆಕ್ಟ್. ಐ ರಿಯಲಿ ಅಪ್ರಿಷಿಯೇಟ್ ಯು. ಹೆಮ್ಮೆ ಆಗ್ತಿದೆ. ಪೊಲೀಸ್ ಅಣ್ಣನ ತಂಗಿ ಸುಧಾ ಅವ್ರ ತಿಥಿ ಅಲ್ವಾ ಇವತ್ತು? ಅಯ್ಯೋ, ಈ ಗೊಂದಲದಲ್ಲಿ ಮರ್ತೋದೆ. ವಿಶಾಲಕ್ಷಮ್ಮ ತಾಯಿ, ಸಮಯಕ್ಕೆ ಸರಿಯಾಗಿ ಜ್ಞಾಪಿಸ್ದೆ. ಯಜಮಾನ್ರನ್ನ ಕೇಳಿ ಬೇಗ ಹೋಗಿ ಬರಬೇಕು. ಯಜಮಾನ್ರೆ, ಯಜಮಾನ್ರೆ! ಏಯ್ ಏಯ್ ಕಾಲು ಎಡವ್ಬಿಟ್ಟೆ ಯಜಮಾನ್ರೆ. ಅವಸರ ಪಟ್ರೆ ಹೀಗೆ ಆಗುತ್ತೆ ನೈನಿ. ನನ್ಗೇನು ಅವಸರ ಇಲ್ಲ ಯಜಮಾನ್ರೆ. ಇಲ್ಲಿಗೆ ಬಂದು ನಿಮ್ಮನ್ನ ನೋಡೋದೊಂದು ಬಿಟ್ರೆ. ನೈನಿ, ನಾವು ಸ್ವಲ್ಪ ನಿಂತ್ಕೊಂಡು ಮಾತಾಡೋಣವಾ? ಸ್ವಲ್ಪ ಭಾರವಾಗಿದೆಯಾ? ಅಯ್ಯೋ, ಇವಾಗ ಹೇಳು, ಯಾಕಿದ್ದಕ್ಕಿದ್ದಾಗೆ ನಿನಗೆ ನನ್ನನ್ನು ನೋಡಬೇಕು ಅನ್ನಿಸ್ತು? ಒಂದು ಮಾತು ಕೇಳಬೇಕು ಅಂತ. ಆ ಮಾತನ್ನ ಯಾವಾಗ ಕೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ನೈನಿ. ನಾನು ಏನು ಕೇಳಬೇಕು ಅಂತಿದ್ದೀನಿ ಅಂತ ನಿಮಗೆ ಗೊತ್ತಾ? ಗೊತ್ತು. ಹೇಳಿ.
ನಿನ್ನ ಮನ್ಸಲ್ಲಿರೋದೇ ಅಲ್ವಾ ನೀನು ಕೇಳೋಣ ಅಂತಿರೋದು? ಅಂದ್ರೆ ನಿಮಗೆ ಗೊತ್ತಿಲ್ಲ ನಾನು ಏನು ಕೇಳಬೇಕು ಅಂತಿದ್ದೀನಿ ಅಂದರೆ, ಇವತ್ತು ಪೊಲೀಸ್ ಅಣ್ಣನ ತಂಗಿ ತಿಥಿ, ನೀವು ಒಪ್ಕೊಂಡ್ರೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಅದು ಪೊಲೀಸ್ ಅಣ್ಣ ತಪ್ಪದೇ ಬರಬೇಕು ಅಂತ ಪತ್ರ ಬೇರೆ ಬರೆದಿದ್ದಾರೆ. ಇದನ್ನೇನಾ ನೀನು ಕೇಳಬೇಕು ಅಂತಿದ್ದು? ನೀವು ಇನ್ನೇನು ಅನ್ಕೊಂಡ್ರಿ? ಏನೋ ಬಿಡು, ಆದರೆ ನೀನು ಹೋಗ್ಬೇಡ. ಅದ್ಯಾಕೆ ಯಜಮಾನ್ರೆ, ಕಳಿಸ್ತೀರಾ ಅನ್ನೋ ಖುಷಿಲಿ ಕೇಳಿದೆ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರ ಮನೆ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ದೆ ಹೇಗೆ ಹೋಗ್ತೇನೆ ನೀನು? ನಿನ್ನ ಹಲೋ, ಏನು ಹಾಗೆ ನೋಡ್ತಿದ್ಯಾ ನೀನು? ನೀವು ಹೀಗೆ ಬೈದ್ರೆ ಚೆನ್ನಾಗಿರುತ್ತೆ ಯಜಮಾನ್ರೆ. ನಿನಗೆಲ್ಲ ಚೆನ್ನಾಗಿರುತ್ತೆ, ನೀನು ಮಾಡೋ ಕೆಲ್ಸಗಳೇ ನನಗೆ ಚೆನ್ನಾಗಿರಲ್ಲ. ನಾನೇನು ಮಾಡಿದೆ ಯಜಮಾನ್ರೆ? ಹಾ, ಮದ್ವೆ ಮಾಡ್ತಿದ್ಯಲ್ಲ ನನಗೆ. ಪೊಲೀಸ್ ಅಣ್ಣನ ಮನೆ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಮಾತು ಬದಲಾಯಿಸ್ತಿದ್ಯಾ ಅಲ್ವಾ? ಇಂಥದನ್ನೆಲ್ಲ ನೀನು ಚೆನ್ನಾಗೇ ಕಲ್ತಿದ್ಯಾ. ಅದು ತಪ್ಪದೇ ಬಾಮ್ಮ ಅಂದಿದ್ರು. ನೀನೊಬ್ಳೇನು ಹೋಗ್ಬೇಕಾಗಿಲ್ಲ, ನಾನು ಬರ್ತೀನಿ. ಯಜಮಾನ್ರೆ, ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಭುಜದ ಮೇಲೆ ಹೊತ್ಕೊಂಡು ಹೋಗೋ ಕಷ್ಟ, ಕಾರಲ್ಲಿ ಕರ್ಕೊಂಡು ಹೋಗೋದು ಈಸಿನೇ ಅಲ್ವಾ? ಇಬ್ರು ಹೋದ್ರೆ ಚೆನ್ನಾಗೂ ಇರುತ್ತೆ. ವಿಶಾಲಕ್ಷಮ್ಮ ತಾಯಿ, ಒಂದೊಂದ್ಸಲ ವಿಚಿತ್ರ ನಡೆಸ್ಬಿಡ್ತೀಯ ಅಲ್ವಾ ನೀನು? ಹಲೋ ಮಾದಮ್, ಹೊರಡೋಣ್ವಾ ಬೇಡ್ವಾ? 5 ನಿಮಿಷ ಯಜಮಾನ್ರೆ. ಪೊಲೀಸ್ ಅಣ್ಣ ಕೊಟ್ಟಿದ್ದ ಸೀರೆ ಉಟ್ಕೊಂಡು ಈಗಲೇ ಬಂದ್ಬಿಡ್ತೀನಿ. ಏಯ್, ಸ್ಲೋ ಆಗಿ ಹೋಗೋ, ಮತ್ತೆ ಬೀಳ್ತೀಯಾ. ಕ್ಷಮಿಸ್ಬಿಡಿ ಅಮ್ಮೋರೆ, ನಾನು ನೋಡ್ಲಿಲ್ಲ. ಏಯ್ ಇದೇನಿದು, ಇಷ್ಟು ಅವಸರದಲ್ಲಿ ಹೋಗ್ತಿದ್ದಾಳೆ? ಏನಾಗಿರುತ್ತೋ ಏನೋ. ಮನಸನು ತುಂಬಲು ತಂಬೆಳಕಾದಳು. ತಾಯಿ ಲಾಲಿಗೆ ಸ್ಫೂರ್ತಿ ನೀ ಹರಾರಿಗಾರಿರರು, ಮಗುವ ಮೊದಲ ಗೊಂಬೆಯು ನೀ ಹರಾರಿಗಾರಿರರು. ಏನ್ ಯಜಮಾನ್ರೆ? ಏನೂ ಇಲ್ಲ, ಹತ್ತು. ಬೆಳದಿಂಗಳಾದೆ ನೀನಿಯರೆಲೆಲೆ ಯಾರಮ್ಮ ಇವಳು?
ಆಂಟಿ ಆಂಟಿ ಏನ್ ಜಾಸ್ಮಿನ್, ಯಾಕೆ ಆತ್ರದಲ್ಲಿದ್ಯಾ? ಆತರ ನಂದಲ್ಲ, ನಿಮ್ ಮಗ ಅಲ್ದಿರೋ ಮಗಂದು, ಸೊಸೆ ಅಲ್ದಿರೋ ಸೊಸೆದು. ವಾಟ್ ಯು ಮೀನ್? ವಿಶಾಲ್ ನೈನಿ ಇಬ್ರು ಸೇರಿ ಹೊರಗೆ ಹೋಗ್ತಾ ಇದ್ದಾರೆ. ಹೊರಗ? ಎಲ್ಲಿಗೆ? ನನಗೇನ್ ಗೊತ್ತು. ಬೇರೆ ಆಗ್ತಿರೋ ಗಂಡ ಹೆಂಡತಿ ತರ ಅಲ್ಲ, 100 ವರ್ಷ ಸುಖವಾಗಿ ಬಾಳೋ ದಂಪತಿ ತರ ಇಬ್ರು ಎಲ್ಲೋ ಹೋದ್ರು. ಎಲ್ಲಿಗೆ ಹೋಗಿರ್ತಾರೆ? ಎಲ್ಲಿಗಾದ್ರೂ ಹೋಗ್ಲಿ ಬಿಡಿ ಆಂಟಿ, ಬಟ್ ಇಟ್ಸ್ ನಾಟ್ ಕರೆಕ್ಟ್. ನಾನೇನಾದ್ರೂ ಹುಚ್ಚಿ ತರ ಕಾಣಿಸ್ತಾ ಇದ್ದೀನಾ? ನಮ್ ಡ್ಯಾಡಿಗೆ ನಿಮ್ಮೇಲಿರೋ ಗೌರವಕ್ಕೆ, ನನಗೂ ವಿಶಾಲ್ ಮೇಲೆ ಪ್ರೀತಿ ಇರೋದಕ್ಕೆ ಕಾಂಪ್ರಮೈಸ್ ಆಗಿ 2ನೇ ಸಂಬಂಧ ಆದ್ರೂ ವಿಶಾಲ್ನ ಮದ್ವೆ ಆಗೋಣ ಅನ್ಕೊಂಡ್ರೆ ನೀವೇ ನನ್ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಒಂದ್ಸರಿ ಡಿವೋರ್ಸ್ ಅಂತಾನೆ, ಮತ್ತೆ ಅವಶ್ಯಕತೆ ಇಲ್ಲ ಅಂತಾನೆ, ಮದ್ವೆಗೆ ಓಕೆ ಅಂತಾನೆ, ಮತ್ತೆ ಆ ನೈನಿಗೆ ಸಪೋರ್ಟ್ ಮಾಡ್ತಾನೆ. ಏನಿದೆಲ್ಲ? ನೋಡು ಜಾಸ್ಮಿನ್, ಈಗ ಯಾರಿಗೂ ಏನು ಹೇಳಕ್ಕಾಗಲ್ಲ. ಅವಳನ್ನ ಕೇಳಿದ್ರೆ ನಿನ್ ಕುತ್ತಿಗೆಗೆ ತಾಳಿ ಬೀಳೋವರೆಗೂ ವಿಶಾಲ್ ನನ್ ಗಂಡನೇ ಅಂತ ಅವಳು ತಾಳಿ ತೋರಿಸ್ತಾಳೆ. ವಿಶಾಲ್ನ ಕೇಳ್ದೆ ಅಂತ ಇಟ್ಕೋ, ಮದ್ವೆ ಆಗೋವರೆಗೂ ನೈನಿ ಜವಾಬ್ದಾರಿ ನಂದು ಅಂತಾನೆ. ಒಳ್ಳೆತನ ಅವನ್ ವೀಕ್ನೆಸ್. ಹೀಗೆ ಬಿಟ್ಬಿಟ್ರೆ 1 ವಾರ ಅನ್ನೋಷ್ಟ್ರಲ್ಲಿ ಅವ್ರು ಕ್ಲೋಸ್ ಆಗ್ಬಿಟ್ರೆ ಹೇಗಂಟಿ? ಮದ್ವೆಗ್ 1 ವಾರ ಇದ್ರೂ ತುಂಬಾ ದಿನ ಇದೆ ಅನ್ಸುತ್ತಲ್ವಾ? ಆ ಸ್ಕೆಡ್ಯೂಲೇ ಚೇಂಜ್ ಮಾಡೋಣ, ಅದು ನಮ್ ಕೈಯಲ್ಲಿದೆ. ಇದ್ ನೋಡಿ, ಚೆನ್ನಾಗಿದೆ ಅಲ್ವಾ? ಹೌದು, ಬಟ್ ಇದರಲ್ಲಿ ಬೇರೆ ಯಾವ್ದಾದ್ರು ಕಲರ್ ಇದೆಯಾ ನೋಡು. ಓಕೆ, ಇದ್ ನೋಡಿ, ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇದು ಮದ್ವೆ ದಿನ ಹಾಕೊಳ್ಳೋಣ ಅನ್ಕೊಂಡಿದೀನಿ. ನಿನ್ ಕಂಪ್ಲೆಕ್ಷನ್ಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಿನ್ನೂ ಚೆನ್ನಾಗಿದೆ ಅಲ್ವಾ? ಅಕ್ಕ ಅಕ್ಕ, ಬನ್ನಿ ಪುರೋಹಿತ್ರೆ, ಬನ್ನಿ. ಅಕ್ಕ, ಪುರೋಹಿತ್ರನ ಕರ್ಕೊಂಡು ಬಂದಿದ್ದೀನಿ. ನಮಸ್ಕಾರ ತಾಯಿ. ನಮಸ್ಕಾರ, ಕೂತ್ಕೊಳ್ಳಿ. ಹಾಸಿನಿ, ಕುಡಿಯಕ್ ನೀರ್ ತಗೊಂಡ್ ಬಾ. ಪರವಾಗಿಲ್ಲಮ್ಮ. ಅಕ್ಕ, ಈಗ ಮನೆಯವ್ರನ್ನೆಲ್ಲ ಕರಿಬೇಕು ಅಂತ್ಯಾ? ಬೇಡ ಕಣೋ, ವಿಷಯ ಗೊತ್ತಾದ್ರೆ ಅವರೇ ಎಲ್ಲ ಬರ್ತಾರೆ. ನೀವ್ ಹೇಳಿ ಪುರೋಹಿತ್ರೆ. ಅಕ್ಕ, ನಾನು ಆಲ್ರೆಡಿ ಹೇಳಿ ಕರ್ಕೊಂಡು ಬಂದಿದ್ದೀನಿ. 2 ದಿನದಲ್ಲಿ ಮದ್ವೆಗೆ ಮುಹೂರ್ತ ಇದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ನಲ್ಲ ನಾನು. ನೋಡ್ರಿ, ನನ್ನಲ್ಲ, ಸ್ವಲ್ಪ ಕೆಳಗೆ. ಹಾ, ಸೈಲೆಂಟ್ ಆಗಿ ಪಂಚೆಗೆ ಸಿಕ್ಸ್ಕೊಳ್ಳಿ. ಸಂಭಾವನೆ ಅನ್ಕೊಂಡ್ರು ತಪ್ಪೇನಿಲ್ಲ. ತಗೊಳ್ಳಿ, ಬನ್ನಿ. ನಿಮ್ ಭವಿಷ್ಯ ಹೇಗಿದೆ? ಜಾಸ್ಮಿನ್ ಇನ್ ಎಷ್ಟ್ ದಿನ ಮನೇಲಿರ್ತಾಳೆ ಅಂತ ನಿಮ್ ಜಾತಕ ತೋರಿಸ್ತಿದ್ದೀರಾ ಅತ್ತೆ? ನನ್ ಭವಿಷ್ಯಕ್ಕೇನು, 16 ವರ್ಷದಿಂದ ಅದ್ಭುತವಾಗಿದೆ ಅಂತ ಸಾಬೀತಾಗ್ತಾನೆ ಇದೆ. ಇನ್ನು ಜಾಸ್ಮಿನ್ ಎಲ್ಲಿಗೆ ಹೋಗ್ತಾಳೆ? ಸೊಸೆಯಾಗಿ ಈ ಮನೇಲೇ ಇರ್ತಾಳೆ. ಇನ್ನೊಂದು ವಾರದಲ್ಲೇ ಮದುವೆ ಅಂತ ಎಲ್ಲ ಏರ್ಪಾಡು ಮಾಡ್ತಿದ್ಯಾ ಅಕ್ಕ? ಇದು ಚೆನ್ನಾಗಿದೆ ಅಮ್ಮ. ಈ ಶುಕ್ರವಾರ ದಿವ್ಯವಾದ ಮುಹೂರ್ತ ಇದೆ. ಅದೇನದು, ವಾರದಲ್ಲಿದ್ದಿದ್ ಮುಹೂರ್ತ ಅರ್ಧಕ್ಕರ್ಧ ಇಳ್ದೋಯ್ತಾ? 3 ದಿನದಲ್ಲಿ ಮದ್ವೆನಾ? 3 ಗಂಟು 3 ದಿನ. ಚೆನ್ನಾಗಿದೆ ಆಂಟಿ.
ಏನ್ ಚೆನ್ನಾಗಿದೆ. ಅಷ್ಟಕ್ಕೂ ಅವತ್ತು ಮುಹೂರ್ತನೇ ಇಲ್ಲ. ಇವ್ರ ಪಂಚಾಂಗನೇ ನೋಡಿದ್ರ ಇಲ್ಲ ಮುಂದೆ ಬರೋ ಪರಿಸ್ಥಿತಿನ ತಿಳ್ಕೊಂಡ್ರ? ಇಲ್ಲಮ್ಮ, ಜಾತಕದ ಪ್ರಕಾರ ತುಂಬಾ ಚೆನ್ನಾಗಿದೆ. ಇನ್ನಿವು ಎದ್ದೇಳಿ ಪುರೋಹಿತ್ರೆ, ಇನ್ನಿವು ಎದ್ದೇಳಿ ಪುರೋಹಿತ್ರೆ, ಇನ್ನಿವು ಎದ್ದೇಳಿ ಪುರೋಹಿತ್ರೆ, ಇನ್ನಿವು ಎದ್ದೇಳಿ ಪುರೋಹಿತ್ರೆ. ನಮಸ್ಕಾರ ಸ್ವಾಮಿ. ಅರ್ಥನೇ ಇಲ್ದಿರೋ ಮುಹೂರ್ತ ಇಡೋ ನಿನಗೆ ನಮಸ್ಕಾರ ಮಾಡೋದು ವ್ಯರ್ಥ ಅನ್ಸಲ್ವಾ? ಗೊತ್ತಿಲ್ಲದೆ ತಿಥಿಗಿಡೋ ಮುಹೂರ್ತ ಏನಾದ್ರೂ ಇಟ್ಟಿದಾರ ಹೇಗೆ? ಸ್ವಲ್ಪ ಹೊತ್ತು ನೀನ್ ಬಾಯಿ ಮುಚ್ಚು. ಆ ಮಾತನ್ನ ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಎದ್ದೇ ಹೇಳು ಅಂತ ನಾನು ಹೇಳಿದೆ. ಸ್ವಾಮಿ, ಪಕ್ಕದ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಅಮಾವಾಸ್ಯೆನು ಒಳ್ಳೆ ಮುಹೂರ್ತ ಅಂತ ಭಾವಿಸ್ತಾರೆ. ನಾವಾದ್ರೆ ಅದನ್ನ ಅಪಶಕುನ ಅನ್ಕೋತೀವಿ. ಅಷ್ಟೇ ವ್ಯತ್ಯಾಸ. ಮನ್ಸಿಗೆ ಹಿಡ್ಸಿರೋ ಸೊಸೆ ಮನೇಲೇ ಇರುವಾಗ ಬೇಡ ಅನ್ನೋರು ಯಾರು? ತಿಲೋತ್ತಮ, ನೀನೇನ್ ಮಾಡ್ತಿದ್ಯಾ ಅಂತ ಗೊತ್ತಾ? ಬಾವಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಮ್ ಸ್ವಾಮಿಗಳೇ ವಿಶಾಲ್ಗೆ 2ನೇ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ತಿಳಿಸಿದ್ರಲ್ಲ. ಮುಹೂರ್ತ ಏನು ಅಂತ ಅವ್ರನ್ನೇ ಕೇಳಬಹುದಲ್ವಾ? ಅವ್ರು ಇಲ್ಲ ಅಂತಾನೆ ಅಲ್ವಾ ಈ ಪುರೋಹಿತರನ್ನ ಕರ್ಸಿರೋದು. ಇಷ್ಟು ಅರ್ಜೆಂಟ್ ಆಗಿ ಮದ್ವೆ ಮಾಡೋ ಅವಶ್ಯಕತೆ ಏನಿದೆಯಕ್ಕ? ಇದೆ. ನನ್ ಮಗ ವಿಶಾಲ್ ಮನಸ್ಫೂರ್ತಿಯಾಗಿ ಈ ಮದ್ವೆ ಮಾಡೋ ಹಕ್ಕನ್ನ ನನಗ್ ಕೊಟ್ಟಿರುವಾಗ ನೀವದಕ್ಕೆ ಅಡ್ಡಿ ಮಾಡಿ ನನಗ್ ನೋವು ಮಾಡಿದ್ರೆ ಆಮೇಲೆ ವಿಶಾಲ್ ತುಂಬಾ ಬೇಜಾರ್ ಮಾಡ್ಕೋತಾನೆ ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸ್ತೀರಾ ಏನತ್ತೆ? ಈ ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೇಲಿ ಇರ್ಬೋದು. ಈ ದೇಹನೇ ಬಿಟ್ಟು ಹೋದ್ರೆ ಅಕ್ಕ, ನೀನ್ ಸಾಯೋದು ಅಂದ್ರೆ ಏನಕ್ಕ? ಶುಭ ಮುಹೂರ್ತದಲ್ಲಿ ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ವಿಶಾಲ್ ಮದ್ವೆ ಟೈಮಲ್ಲಿ ನೀನ್ ಯಾಕೆ ಸಾಯೋ ಮಾತಾಡ್ತಿದ್ಯಾ? ಜಗದೀಶ, ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಸ್ವಾಮೀಜಿ ಹೇಳಿದ್ದನ್ನೇ ಕೇಳಬೇಕು. ಆಗ್ಲಿ ಬಿಡಿ, ಆದ್ರೆ ನಿಮ್ಮ ಇಷ್ಟದಾಗ ನಡೆಯುತ್ತೆ ಅಂತ ಅನ್ಕೋಬೇಡಿ. ಆ ವಿಶಾಲಾಕ್ಷಮ್ಮನ ಅಪೇಕ್ಷೆ ಅಂತ ನಡೆಯುತ್ತೆ. ನೀವು ಮುಹೂರ್ತ ಫಿಕ್ಸ್ ಮಾಡಿ ಪುರೋಹಿತ್ರೆ. ಆಗ್ಲಿ ತಾಯಿ. ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಯಜಮಾನ್ರೆ. ಯಾಕೆ ಕಾರಲ್ಲಿ ಹೋಗ್ತಿರೋದಕ್ಕ? ನಿಮ್ ಜೊತೆ ಹೋಗ್ತಿದ್ದೀನಿ ಅಂತ. ಕಾರಲ್ಲಿ ಏನಿದೆ ಯಜಮಾನ್ರೆ, ನಮ್ಮೂರಲ್ಲಿದ್ದಾಗ ಮರಕೋತಿ ಆಟಾಡ್ಬೇಕಾದ್ರೆ ಮರ ಹತ್ತಿ ತುದಿವರೆಗೂ ಹೋಗಿ ಕೂತ್ಕೋತಿದ್ದೆ. ಒಂದ್ಸಲ ಅಂತೂ ವಿಶಾಲಾಕ್ಷಮ್ಮ ತಾಯಿ ರಥನ್ ಕೂಡ ಹತ್ತಿದ್ದೆ. ಅಷ್ಟ್ ಮೇಲೆ ದಮ್ನೋರ್ ಉತ್ಸವ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡಿ ಊರನ್ ಚೆನ್ನಾಗಿ ನೋಡ್ಕೊಂಬ ಅಂತ ಕೈ ಮುಗಿದ್ಮೇಲೆ ಅಲ್ಲಿಂದ ಊರನ್ನ ನೋಡ್ದೆ. ನಾನು ಎಷ್ಟು ಮೇಲಿದ್ದೀನಿ ಅಂತ ಆಗ್ಲೇ ಗೊತ್ತಾಗಿದ್ದು. ನಿನಗೆ ಭಯ ಆಗ್ಲಿಲ್ವಾ ಮತ್ತೆ? ಇಲ್ಲ ಯಜಮಾನ್ರೆ, ಆಗ ಕಾಪಾಡೋ ದೇವ್ರು ಈಗ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ಳೋ ಗಂಡ ಇರ್ಬೇಕಾದ್ರೆ ನನಗ್ಯಾಕೆ ಭಯ ಯಜಮಾನ್ರೆ? ಏನಾಯ್ತು? ಏನಿಲ್ಲ ಯಜಮಾನ್ರೆ, ವಟ ಅಂತ ಮಾತಾಡ್ತಾ ನಾನು ಏನೇನೋ ಹೇಳ್ಬಿಟ್ಟೆ. ನೈನಿ, ಒಂದೊಂದ್ಸಲ ಏನೂ ಮಾತಾಡಲ್ಲ, ಒಂದೊಂದ್ಸಲ ಏನೇನೋ ಮಾತಾಡ್ತೀಯ. ಯಾಕೆ ಹಾಗೆ? ನಾನು ಕಾವೇರಿ ನದಿ ತರ ಯಜಮಾನ್ರೆ. ಬೇಸಿಗೆ ಕಾಲದಲ್ಲಿ ಸುಮ್ಮನಿದ್ರೆ ಮಳೆಗಾಲದಲ್ಲಿ ನದಿ ಹರಿದಂಗ್ ಮಾತಾಡ್ತೀನಿ. ಮತ್ ನಾನು? ನೀವು ಸಮುದ್ರ ಇದ್ದಾಗೆ.
ಯಾವಾಗ ಉಕ್ಕುತ್ತಿರೋ ಗೊತ್ತಾಗಲ್ಲ. ಇಲ್ಯಾಕೆ ಗಾಡಿ ನಿಲ್ಸಿದ್ರಿ ಯಜಮಾನ್ರೆ? ಫ್ಲವರ್ ಶಾಪ್ ಕಾಣಿಸ್ತಿದೆ ನೋಡು. ನಿಮ್ ಪೊಲೀಸ್ ಅಣ್ಣನ ತಂಗಿ ತಿಥಿ ಅಂತ ಹೇಳಿದೆಯಲ್ಲ, ಫ್ಲವರ್ಸ್ ತಗೋ ಹೋಗು. ನಿಜಾನೇ ಯಜಮಾನ್ರೆ, ಸಮಯಕ್ಕೆ ಸರಿಯಾಗಿ ನೆನಪು ಮಾಡಿದ್ರಿ. ನಿನ್ ಕಾರಲ್ಲೇ ಇರು, ನಾನು ಹೋಗಿ ತಗೊಂಬರ್ತೀನಿ. ನೀವ್ ಹೇಗೆ ತಗೊಂಡ್ ಬರ್ತೀರಾ? ಲೀಟ್ರ್ ಲೆಕ್ಕದಲ್ಲಿ ನಾನೇನು ತಗೊಂಬರಲ್ಲ ಬಿಡು, ನನಗೂ ಸ್ವಲ್ಪ ಬುದ್ಧಿ ಇದೆ. ಸ್ವಲ್ಪ ಚೌಕಾಸಿ ಮಾಡಿ ಯಜಮಾನ್ರೆ, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಬರಬೇಡಿ. ಆಗ್ಲಿ ಮೇಡಮ್, ಆರ್ಡರ್ ಮಾಡಿದಿರಲ್ಲ, ಫಾಲೋ ಮಾಡ್ತೀನಿ. ಹೂ ಚೆನ್ನಾಗಿ ಮುಡಿಸ್ರಿ. ಯಜಮಾನ್ರೆ, ಈ ಹೂ ತಗೊಳ್ಳಿ. ಏನ್ ಮಾಡ್ಬೇಕು? ವಾಸನೆ ನೋಡಿ. ಚೆನ್ನಾಗಿದೆ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಇಂಥ ಅಮಾಯಕ ಗಂಡನ ನನಗೆ ಯಾಕೆ ಕಟ್ಟದ್ಯಮ್ಮ? ಏನಾಯ್ತು ನಾಯ್ನಿ? ಹೂ ತಗೊಳ್ಳಿ ಅಂದ್ರೆ ತಗೊಂಡು ವಾಸನೆ ನೋಡದ? ನೀನೇ ಅಲ್ವಾ ನೋಡು ಅಂತ ಹೇಳಿದ್ದು. ನಾನೇನೋ ಹೇಳ್ತೀನಿ, ನೀವ್ ಅದನ್ನೇ ಮಾಡದ? ನಿನ್ನಂತ ಒಳ್ಳೆ ಮನ್ಸಿರೋ ಹೆಂಡತಿ ಏನ್ ಹೇಳಿದ್ರು ಮಾಡೋದಕ್ಕೆ ಡಿಸೈಡ್ ಆಗಿದ್ದೀನಿ. ಹಾ, ನಾನು ಅಷ್ಟು ಭಾಗ್ಯಶಾಲಿನಾ? ಸರಿ ಬಿಡಿ. ಮಲ್ಗೆ ಹೂನ ಎಷ್ಟೊತ್ತು ಅಂತ ಕೈಲಿ ಇಟ್ಕೊಂಡಿರ್ತೀರಾ? ನಾನು ಆ ಕಡೆ ತಿರುಗ್ತೀನಿ, ನನ್ನ ಜಡೆಗೆ ಮುಡಿಸಿ. Just be my, be my, be my, be my, be my lover. Oh, just be my, be my, be my, be my, be my lover. Pray my breathing and now I'm drowning down in the canoe, mela pulling me now. I can never let you fly away. Yo, you're my baby, wanna see you every day. Going crazy, eager in that. I'm never easy. Eager till the end, I can just keep trying every day. You're filled in my heart in every way. ಕಪ್ಪು ಮೋಡಗಳ ಹಾಗಿರೋ ಈ ನಿನ್ ಜಡೆಯಲ್ಲಿ ಬಿಳಿ ನಕ್ಷತ್ರಗಳ ಹಾಗೆ ಈ ಮಲ್ಲಿಗೆ ಹೂವು ಪಳಪಳ ಅಂತ ಹೊಳಿತಿದೆ. ನೈನಿ, ನನ್ನ ಕಡೆ ನೋಡು. ನಾನೇನು ಈ ತರ ಕನ್ಸ್ಕಂಡೆ? ತುಂಬಾ ಆಸೆ ಪಟ್ಬಿಟ್ನಾ? ಮೀನವ್ರ ಅಣ್ಣ ಇಲ್ಲಿಗೆ ಯಾಕೆ ಬಂದಿದ್ದಾರೆ?
ನಾನು ಹತ್ರ ಬರೋ ತನಕ ಯಾಕೆ ಕೂಗ್ಲಿಲ್ಲ ಗೊತ್ತಾ ನಿಮಗೆ? ನಮ್ಮ ಜಾಸ್ಮಿನ್ಗೋಸ್ಕರ ನೀವು ಯಾವ ಹೂ ತಗೋತೀರಾ ಅಂತ ನೋಡಬೇಕಿತ್ತು. ಹೆಂಡತಿ ಆಗಲಿ ಗರ್ಲ್ ಫ್ರೆಂಡ್ ಆಗಲಿ ಹೂವು ತೊಗೊಂಡು ಹೋಗಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ನಂಗೆ ಕೂಡ ನಿಮ್ಮ ಥರ ಹೂ ತೊಗೊಂಡು ಹೋಗೋ ಅಭ್ಯಾಸ ಇದೆ ಗೊತ್ತಾ? ನನಗೆ ಅಭ್ಯಾಸ ಏನಿಲ್ಲ. ಬಟ್ ಯುನೋ ಇಷ್ಟರಲ್ಲೇ ನಿಧಾನವಾಗಿ ಎಲ್ಲ ಅಭ್ಯಾಸ ಆಗತ್ತೆ. ನಾನು ಕೂಡ ನನ್ನ ಸುಧಂಗೋಸ್ಕರ ದಿನ ಹೂವು ತೊಗೊಂಡು ಹೋಗ್ತಿದ್ದೆ. ಹೌದು, ನನ್ನ ತಂಗಿಯಲ್ಲಿ ಕಾರಲ್ಲಿದ್ದಾಳಾ? ಇದ್ದಾಳೆ, ಆದರೆ ಸ್ವಂತ ತಂಗಿಯಲ್ಲ. ನಿನಗೆ ನಂಬಿಕೆ ಇದ್ದರೆ ದೇವ್ರು ಕೊಟ್ಟ ತಂಗಿ ಅಂತ ಹೇಳ್ಬೋದು. ನೋಡು.